ಜೈ ಶ್ರೀರಾಮ್. ನಮಸ್ಕಾರ. ಶಿಡ್ಲಘಟ್ಟ ಕನ್ನಡ ಮಾಹಿತಿ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದೂಗಳ ಒಗ್ಗಟ್ಟಿಗಾಗಿ ನಡೆಯಲಿದೆ ಬೃಹತ್ ಶ್ರೀರಾಮ ಶೋಭಾಯಾತ್ರೆ. ಯಾವೆಲ್ಲ ಸಂಘಟನೆಗಳು ಈ ಶ್ರೀರಾಮ ಶೋಭಾಯಾತ್ರೆಗೆ ಬೆಂಬಲ ಸೂಚಿಸುತ್ತಿದೆ, ಈ ಕಾರ್ಯಕ್ರಮವು ಎಲ್ಲಿ, ಯಾವಾಗ, ದಿನಾಂಕ ಎಷ್ಟು ಅಂತ ತಾನೇ ನೀವು ಕೇಳುತ್ತಿರುವುದು. ಹಾಗಾದ್ರೆ ಬನ್ನಿ ಆಯೋಜಕರನ್ನೇ ಕೇಳೋಣ. ಶಿಡ್ಲಘಟ್ಟ ಹಿಂದೂ ಬಾಂಧವರೇ, ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಎಂದಿನಂತೆ ಪ್ರತಿ ವರ್ಷದಂತೆ ಶ್ರೀರಾಮ ಶೋಭಾಯಾತ್ರೆಯನ್ನು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಯಾವುದಾದ್ರೂ ಪಕ್ಷದ ಅಡಿಯಲ್ಲಿ ಶ್ರೀರಾಮ ಶೋಭಾಯಾತ್ರೆ ನಡೆಯುತ್ತಿದೆಯೇ ಎಂಬ ಗೊಂದಲವಿದ್ದರೆ ದಯವಿಟ್ಟು ತಲೆಯಿಂದ ತೆಗೆದುಬಿಡಿ. ಏಕೆಂದರೆ ಇದನ್ನು ಆಚರಣೆ ಮಾಡುತ್ತಿರುವುದು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಮಾತ್ರ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಆಯೋಜನೆ ಮಾಡಲಾಗಿದೆ. ಜೂನ್ ತಿಂಗಳ 7ನೇ ತಾರೀಕು ಭಾನುವಾರದಂದು ಶಿಡ್ಲಘಟ್ಟವು ಕೇಸರಿಮಯ ಆಗುವುದರಲ್ಲಿ ಸಂಶಯವಿಲ್ಲ. ಬೆಳಗ್ಗೆ 11 ಗಂಟೆಗೆ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಕಲಾ ತಂಡಗಳು, ವೇಷಭೂಷಣಗಳು, ತಮಟೆ, ನಗಾರಿ, ಪಲ್ಲಕ್ಕಿಯೊಂದಿಗೆ ಭವ್ಯ ಶ್ರೀರಾಮನ ಮೆರವಣಿಗೆಗೆ ಚಾಲನೆ ದೊರಕಲಿದ್ದು, ದಾರಿಯುದ್ದಕ್ಕೂ ಶ್ರೀರಾಮನ ಘೋಷಣೆಗಳು ಮೊಳಗಲಿದ್ದು, ಪ್ರತಿ ಮನೆಯ ಮುಂದೆ ರಂಗೋಲಿಗಳು ಹಾಕಿ ಹಬ್ಬದ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಟ್ರಸ್ಟ್ ಅಧ್ಯಕ್ಷ, ನಗರದ ಶ್ರೀ ಕೋಟೆ ರಾಮನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ವೆಂಕಟೇಶ್ ರವರು, ಈ ಯಾತ್ರೆಗೆ ಸಮಸ್ತ ಹಿಂದೂ ಬಂಧುಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ರಾಮರ ಕೃಪೆಗೆ ಪಾತ್ರರಾಗಬೇಕು. ಈ ಶೋಭಾಯಾತ್ರೆ ಹೇಗೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರ್ತೀರಿ ಅಂದ್ರೆ ಮೂಲ ಉದ್ದೇಶ ಒಂದೇ ಆಗಿರುತ್ತೆ. ಈ ಶೋಭಾಯಾತ್ರೆ ಮಾಡೋ ಉದ್ದೇಶ ನಾವೆಲ್ಲ ಹಿಂದೂಗಳು ಒಂದಾಗಬೇಕು, ಜಾತಿನ ಮತ್ತೆ ಪಕ್ಷನ ಎಲ್ಲ ಮನೆಯಲ್ಲಿಟ್ಟು ನಾವೆಲ್ಲ ಹಿಂದೂಗಳು ಒಂದಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನಾತನ ಧರ್ಮದ ಶಕ್ತಿಯನ್ನು ಅನಾವರಣಗೊಳಿಸಬೇಕಾಗಿ ನಮ್ಮ ಸಮಸ್ತ ಹಿಂದೂ ಬಂಧುಗಳಿಗೆ ಈ ಮುಖಾಂತರ ಕರೆ ಕೊಡ್ತಾ ಇದ್ದೀರಿ. ಈ ಶ್ರೀರಾಮ ಶೋಭಾಯಾತ್ರೆಗೆ ಪ್ರತಿಯೊಬ್ಬರು ಜಾತಿಗಳನ್ನು ಮನೆಯಲ್ಲೇ ಇಟ್ಟು ಹಿಂದೂಗಳ ಒಗ್ಗಟ್ಟಾಗಬೇಕು, ಹಿಂದುತ್ವ ಉಳಿಯಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಘೋಷವಾಕ್ಯದೊಂದಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದೇ ಆಹ್ವಾನ ಎಂದು ತಿಳಿದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಎಂದು ಥಿಯೇಟರ್ ಪ್ರಕಾಶ್ ತಿಳಿಸಿದರು. ಈ ಒಂದು ಶ್ರೀರಾಮ ಶೋಭಾಯಾತ್ರೆಗೆ ಆಹ್ವಾನ ನೀಡ್ತಾ, ಇದೊಂದು ಹಿಂದೂ ಕಾರ್ಯಕ್ರಮ ಆಗಿದ್ದು ಇದೊಂದು ರಾಮರ ಜಾತ್ರೆ ಅಂತ ನಾವು ಆಚರಣೆ ಮಾಡಬೇಕು. ಇದು ನಮ್ಮ ಹಿಂದೂಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಇದು ಯಾವುದೋ ಒಂದು ಪಾರ್ಟಿ ಇದು ಅಂತ ಅಲ್ಲ. ಇದು ಯಾವುದು ಪಾರ್ಟಿ ಇಲ್ಲ, ಯಾವುದು ಜಾತಿ ಇಲ್ಲ, ಎಲ್ಲ ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ಅಂತ. ಇದು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಇದೊಂದು ಜಾತ್ರೆ ತರ ಮಾಡಬೇಕು. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಸತಿ ತುಂಬಾ ಯಶಸ್ವಿಯಾಗಿ ನಡಿಬೇಕು ಅಂತ ಕೋರ್ಕೊಳ್ತೀನಿ. ಶ್ರೀರಾಮ ಶೋಭಾಯಾತ್ರೆ ಜೂನ್ ತಿಂಗಳ 7ನೇ ತಾರೀಕರಂದು ಭಾನುವಾರ ಶಿಡ್ಲಘಟ್ಟ ನಗರದ ಹನುಮಂತಪುರ ಗೇಟ್ ಬಳಿ ಶ್ರೀರಾಮ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು. ಸಾಯಂಕಾಲ 4 ಗಂಟೆಗೆ ನಗರದ ವೆಂಕಟೇಶ್ವರ ಥಿಯೇಟರ್ ಬಳಿ ಬೃಹತ್ ಸಮಾವೇಶ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಆಯೋಜಕರನ್ನು ಸಂಪರ್ಕಿಸಿ. ಈ ಸಂದರ್ಭದಲ್ಲಿ ಹಲವಾರು ಕನ್ನಡ ಸಂಘಟನೆಗಳ ಅಧ್ಯಕ್ಷರು, ರೈತಪರ ಸಂಘಟನೆಗಳ ಮುಖಂಡರು, ಹಿಂದೂ ಪರ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಹಾಜರಿದ್ದರು. ಮುಖ್ಯ ಅತಿಥಿಗಳನ್ನ ಯಾರನ್ನ ಕರೆಸ್ತಾ ಇದ್ರಿ ಸರ್? ಸಮಸ್ತ ಹಿಂದೂಗಳು ಎಲ್ಲ ನಮಗ್ ಮುಖ್ಯ ಅತಿಥಿಗಳು. ಆ ಕಾರ್ಯಕ್ರಮಕ್ಕೆ ಯಾರು ಮುಖ್ಯ ಅತಿಥಿಗಳು ಅಂತ ಏನೂ ಇಲ್ಲ, ಎಲ್ಲರೂ ಮುಖ್ಯ ಅತಿಥಿಗಳು. ನಮ್ಗೆ ಎಲ್ಲಿಂದ ಎಲ್ಲಿ ಆಯೋಜನೆ ಮಾಡಿದ್ದೀರಾ? ಪ್ರತಿ ವರ್ಷದಂತೆ ಹನುಮಂತಪುರದಿಂದ ಶಿಡ್ಲಘಟ್ಟದ ಬಸ್ ಸ್ಟಾಂಡ್ ವರೆಗೂ ಮೆರವಣಿಗೆ ಇರುತ್ತೆ. ನಂತರ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಎಷ್ಟು ಜನ ಸೇರ್ಬೋದು? ಸುಮಾರು ಒಂದು 10,000 ಒಳಗೆ ಸೇರ್ಬೋದು. ಯಾಕಂದ್ರೆ ನಮ್ಮ ಹಿಂದೂಗಳು 10,000 ಎಷ್ಟು ಸೇರಿದ್ರು ನಮ್ಗೆ ಒಳ್ಳೇದೇ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ನಮ್ಮ ಹಿಂದೂ ಸಮಾಜದಲ್ಲಿ. ನಮ್ಮ ಹಿಂದೂ ಸಮಾಜನ ಗಟ್ಟಿ ಮಾಡಬೇಕು. ನಾವೆಲ್ಲ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಎಲ್ಲ ಸಮಸ್ತ ಹಿಂದೂ ಬಂಧುಗಳು ಈ ಕಾರ್ಯಕ್ರಮ ಕೈ ಜೋಡಿಸ್ಬೇಕಾಗಿ ಮತ್ತೊಮ್ಮೆ ವಿನಂತಿಸ್ಕೊಂತಾ ಇದ್ದೀರಿ. ಲಾಸ್ಟ್ ಟೈಮ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಸಿದ್ರೆ ಬಹಳ ಚೆನ್ನಾಗಿತ್ತು. ಅಲ್ಲಿನ ಏನು ಸಿಕ್ಕಲ್ ರಾಮಚಂದ್ರೇಗೌಡ ಬ್ರದರ್ಸು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಇಲ್ವಾ ಅಂತ ಬಹಳ ಗೊಂದಲ ಇದೆ. ಏನ್ ಸರ್ ಆಹ್ವಾನ ಮಾಡಿದೀರಾ? ಇದು ಸಮಸ್ತ ಹಿಂದೂಗಳಲ್ಲೂ ಆಹ್ವಾನ ಇದೆ. ಪ್ರತ್ಯೇಕವಾಗಿ ಯಾರಿಗೂ ಆಹ್ವಾನ ಕೊಡೋದಿಲ್ಲ. ಇದು ಮಾಧ್ಯಮದಲ್ಲಿ ಏನಕ್ಕೆ ಹೇಳ್ತಾ ಇರೋದು ಅಂತಂದ್ರೆ, ಇದೊಂದು ಹಿಂದೂ ಕಾರ್ಯಕ್ರಮ. ಹಿಂದೂ ಅನ್ಸ್ಕೊಂಡವ್ರು ಎಲ್ಲರೂ ಬರ್ಬೋದು. ಬರೀ ಅವರು ಇವರು ಅಂತಿಲ್ಲ, ಪಾರ್ಟಿ ಅಂತಿಲ್ಲ, ಜಾತಿ ಅಂತಿಲ್ಲ, ಎಲ್ಲರೂ ಬಂದು ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ.
ಇದಕ್ಕೆ ಸಪ್ರೇಟ್ ಆಗಿ ಯಾರನ್ನು ಕರೆಯೋದು ಏನು ಬೇಕಾಗಿಲ್ಲ. ನಮ್ದು ಅನ್ಸ್ಕೊಂಡಾಗ ನಾವು ಬರ್ಬೋದು. ನೀವು ಅವ್ರಿಗೆ ನಮ್ ಆಹ್ವಾನ ಧರ್ಮ. ಕೊಡ್ತೀರಾ? ಹಾ? ಆಹ್ವಾನ ಕೊಡ್ತೀರಲ್ಲ ನೀವು? ಎಲ್ಲಾರ್ಗು ಆಹ್ವಾನ ಇದೆ. ಎಲ್ಲ ಪಕ್ಷದ ಮುಖಂಡರಿಗೂ ಆಹ್ವಾನ ಕೊಡ್ತೀವಿ. ಒಬ್ಬರಿಗೆ ಅಂತಿಲ್ಲ, ಇದು- ಅದೇ ಹೇಳ್ತಾ ಇರೋದು. ಪಕ್ಷ ಇಲ್ಲ ಇಲ್ಲಿ, ಇದು ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲಾರ್ಗು ಆಹ್ವಾನ ಕೊಟ್ಟೆ ಕೊಡ್ತೀವಿ. ಶ್ರೀರಾಮ ಶೋಭಾಯಾತ್ರೆ ನಮ್ಗೆಲ್ಲ ತುಂಬಾ ಸಂತೋಷ ಕೊಡುತ್ತೆ. ಏಕೆಂದ್ರೆ ರಾಮದೇವರು ನಮ್ಗೆಲ್ಲ ಮೂಲ ದೇವರು. ರಾಮರ ತರ ಇರ್ಬೇಕು ಎಲ್ರು ಅನ್ನೋದೇ ಒಂದು ಉದ್ದೇಶ. ಅದಕ್ಕೆ ನಾವೆಲ್ಲ ಮಹಿಳೆಯರು ಸೇರಿ ಎಲ್ಲ ಸಂಘಟನೆಗಳು ಸೇರಿ ರಾಮನ ಶೋಭಾಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸ್ತೀವಿ. ನೀವು ಸಹ ಎಲ್ಲರೂ ಹಿಂದೂಗಳು ಬಂದು ಸಹಕಾರ ಕೊಡಬೇಕೆಂದು ಈ ಮೂಲಕ ಕೇಳ್ಕೊಳ್ತೇವೆ. ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿದೆ. ಪ್ರತಿ ವರ್ಷ ಎಲ್ಲರೂ ಇವಾಗ ನಾವು ಹಿಂದೂಗಳಂದ್ಮೇಲೆ ಎಲ್ಲ ಒಂದಾಗ್ಬೇಕು. ಹಿಂದೂ ನಾವೆಲ್ಲ ಒಂದು ಅನ್ನೋದು ಬರೀ ಮನೆ ಮಾತಾಗ್ಬಾರ್ದು. ಅದನ್ನ ನಾವು ಆಚರಣೆ ಮಾಡ್ಬೇಕು.